60 ಕ್ವಿಂಟಲ್ ಸಕ್ಕರೆ ತಂದಾರ ಇವರು. ಅಂದ್ರೆ ಸಿಂಧನೂರವ್ರದ್ದು ಇದು ಬ್ಯಾಚ್. ಅದ್ರಾಕ ನಾವ್ ಸೇವೆ ಮಾಡಕ ಬರೇ ಮೈಸೂರು ಪಾಕ್ ಮಾಡಕ ನಾವ್ 50 ಮಂದಿ ಬಂದ್ವಿ. ನಮ್ಮ ನೀವು ಆಂಧ್ರದಿಂದ ಮೈಸೂರು ಪಾಕ್ ಸೇವೆ ಮಾಡಕ್ಕೆ ಬಂದಿರೋ? ಸೇವೆ ಮಾಡಕ್ಕೆ ಬಂದ್ವಿ, 50 ಮಂದಿ ಬಂದ್ವಿ ನಮ್ಮ ಊರ್ಲಿದ್ದ. 10 ಲಕ್ಷ ಜನ ಬಂದ್ರು ಮೈಸೂರು ಪಾಕ್ ಇದೆ ನಮ್ಮ ಕೊಪ್ಪಳ ಜಾತ್ರೆ ಇದೆ. ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ, ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಸ್ನೇಹಿತರೆ, ನಾವು ಇವತ್ತು ಹೋಗಿದ್ದು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಮಹಾಪ್ರಸಾದ ರೆಡಿ ಆಗ್ತದೆ. ಮಹಾಪ್ರಸಾದ ಆಗಲೇ ಈ ಕಡೆ ಮೈಸೂರು ಪಾಕ್ನ ರೆಡಿ ಮಾಡ್ತಾ ಇದ್ದಾರೆ. ಮೈಸೂರು ಪಾಕ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ, ಯಾರ್ಯಾರು ರೆಡಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳಕ್ ಹೋಗೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾವು ಇವತ್ತಿದ್ದೀವಿ ಕೊಪ್ಪಳದ ಗವಿಮಠದ ಮಹಾಪ್ರಸಾದಕ್ಕೆ. ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ, ಆ ಸ್ಥಳದಲ್ಲಿ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಗುರುರಾಜ್ ಅಲ್ಗೇರಿ. ಗುರುರಾಜ್ ಅಲ್ಗೇರಿ. ಸರ್, ಇವೆಲ್ಲ ಏನ್ ಸರ್ ಮೈಸೂರು ಪಾಕ್ ಇಷ್ಟೆಲ್ಲ ರೆಡಿ ಆಗ್ತಾ ಇದ್ದಾರೆ ಸರ್? ಹೌದು, ಇದು ಸಿನ್ನೂರಿಂದ ಪ್ರತಿ ವರ್ಷ ಅವರು ಬಂದು ಅವರೇ ಮಾಡ್ಕೊಡ್ತಾರೆ. ಮೊದ್ಲೇ ಹಿಂದಿನ ಸಲ ಅವರು ಹೋದ ಸಲ ಹಚ್ಚ ವರ್ಷ ಒಂದು 8 ಲಕ್ಷ ಹೋಳಿಗೆ ಮಾಡಿದ್ರು. 8 ಲಕ್ಷ ಹೋಳಿಗೆ ಸರ್, ಶೇಂಗಾ ಹೋಳಿಗೆ ಮಾಡಿದ್ರು. ಈ ಹೋದ ವರ್ಷ ಅವರು 15ರಿಂದ 20 ಲಕ್ಷ ಜಿಲೇಬಿ ಮಾಡಿದ್ರು. ಈ ಸಲ ಮಿನಿಮಮ್ 10ರಿಂದ 15 ಲಕ್ಷ ಮೈಸೂರು ಪಾಕ್ ಮಾಡ್ತಾ ಇದಾರೆ. ಅಂದ್ರೆ ಅವರು ವರ್ಷ ಒಂದೊಂದು ವೆರೈಟಿ ಸ್ವೀಟ್ ಹೌದು, ಅವರೇ ಮಾಡಿದಾರೆ. ಭಕ್ತಿ ಅದು, ಅವ್ರ ಭಕ್ತಿ. ಅವ್ರೆಲ್ಲ ಸೇವೆ, ಎಲ್ಲರೂ ಸೇವೆ ಮಾಡೋದು. ನಾವ್ ಯಾರು ಅವ್ರಿಗೆ 1 ರೂಪಾಯಿ ಕೊಡಲ್ಲ, ನಾವ್ ಯಾರು 1 ರೂಪಾಯಿ ತಗೊಳಂಗಿಲ್ಲ. ಎಲ್ಲ ಅಜ್ಜರಿಂದನ ಇವರೆಲ್ಲ ಸೇವೆ ಮಾಡಕ್ ಬರ್ತಾರೆ. ಪ್ರತಿ ವರ್ಷ ಸೇವೆ ಮಾಡ್ತಾರೆ. ಈ ಸಲ 40 ಕ್ವಿಂಟಲ್ ಹಿಟ್ ಹೋಗಿದೆ. 40 ಕ್ವಿಂಟಲ್ 60 ಕ್ವಿಂಟಲ್ ಇದು ಹೋಗಿದೆ ಸಕ್ಕರೆ. ಆಮೇಲೆ ಮಿನಿಮಮ್ 4000 ಕೆಜಿ ಎಣ್ಣೆ ಹೋಗಿದೆ. ಒಳ್ಳೆ 4000 ಎಣ್ಣೆ, ತುಪ್ಪ ಎಲ್ಲ, ತುಪ್ಪ ಎಣ್ಣೆ ಎರಡು ಕೂಡಿ ಮಿಕ್ಸ್ ಮಾಡಿ ಹಾಕ್ತಾರೆ. ಕೆಲವರು ಮಿಕ್ಸ್ ಮಾಡ್ತಾರೆ, ಕೆಲವೊಬ್ರು ಹಾಗೆ ಹಾಕ್ತಾರೆ. ಮತ್ತೆ ವರ್ಷದಿಂದ ವರ್ಷ ಪ್ರತಿ ವರ್ಷ ಜಾತ್ರೆ ಅತಿ ಹೆಚ್ಚಿಗಾಗಿ ಮುನ್ನುಗ್ತಿದೆ. ಅಜ್ಜರ ಅಭಿಪ್ರಾಯ, ಅಜ್ಜರ ಒಂದು ಇದರಿಂದ ಆಶೀರ್ವಾದದಿಂದ ಇದು ಪ್ರತಿ ವರ್ಷನ ಮುಂದೆ ಹೆಚ್ಚಿಗೆ ಹಾಕಿಂತ ಹೋಗ್ತಾ ಇದೆ. ಭಕ್ತರು ದರ್ಶನಕ್ಕೆ ಬರೋರು. ಈ ಮೈಸೂರು ಪಾಕ್ ಎಲ್ಲ ಎಷ್ಟು ಜನ ಊಟ ಮಾಡ್ಬೋದು ಸರ್? ಮಿನಿಮಮ್ 10 ಲಕ್ಷ ಜನ. 10 ಲಕ್ಷ ಜನ ಸರ್? ಹೌದು, 10 ಲಕ್ಷ ಜನಕ್ಕೂ ಮೈಸೂರು ಪಾಕ್? ಹೌದು, ಮೈಸೂರು ಪಾಕ್ ಸಿಗುತ್ತೆ. ಸ್ನೇಹಿತರೆ, ನೀವು ಕೊಪ್ಪಳ ಜಾತ್ರೆಗೆ ಬಂದ್ರೆ ಮೈಸೂರು ಪಾಕ್ ನ ಮಿಸ್ ಮಾಡಕ್ ಹೋಗ್ಬೇಡಿ. ನೀವು 10 ಲಕ್ಷ ಜನ ಬಂದ್ರು ಮೈಸೂರು ಪಾಕ್ ಇದೆ ನಮ್ಮ ಕೊಪ್ಪಳ ಜಾತ್ರೆ ಇದೆ. ನಾಳೆ ನಾಡ್ದೆ ಇವ್ರು ಮಾಡ್ತಾ ಇದಾರೆ, ಮಿರ್ಚಿ ಮಾಡ್ತಾ ಇದಾರೆ. ನಾಳೆ ನಾಡ್ದ ಮಿರ್ಚಿ 8ರಿಂದ 10 ಲಕ್ಷ ಮಿರ್ಚಿ ಮಾಡ್ತಾರೆ. 10 ಲಕ್ಷ ಮಿರ್ಚಿ ಜಾತ್ರೆ ಮರ್ದಿನ 6ನೇ ತಾರೀಕು ಮರ್ದಿನ ಮಾಡ್ತಾರೆ. ಹೌದು, ಅದನ್ನ ಯಾರು ಮಾಡ್ತಾ ಇದ್ದಾರೆ ಸರ್? ಅದು ಕಪ್ಪಲ್ ಟೀಮ್ ಒಂದಿದೆ, ಹಿಂಗಿದೆ, ಅವರೇ ಮಾಡ್ತಾರೆ. ಅವ್ರು ಮಾಡ್ತಾರೆ. ಮತ್ತೆ ಎಷ್ಟು ದಿನ ಸರ್ ಇದು ಮಾಡಾಕತ್ತೆ? ಇದು ನಿನ್ನಿಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಲಾಸ್ಟ್ ಮುಗಿತು. ಸಾಯಂಕಾಲ ಮುಗಿತೈತಿ. ಇದು 10 ಲಕ್ಷ ಜನಕ್ಕೂ ಕ್ಲೋಸ್ ಮುಗಿಸ್ಬಿಡ್ತಾರೆ. ಕಂಟೈನರ್ ತಂದಿದ್ದಾರೆ, ಒಂದು ಕಂಟೈನರ್. ಅದೇ ಕಂಟೈನರ್ ಇದು ರೆಡಿ ಮಾಡಿ ಎಲ್ಲ ಕಂಟೈನರ್ ಇಡ್ತಾರೆ. ಕಂಟೈನರ್ ತಗೊಂಡಾಗ ಇಡ್ತಾರೆ. ಆಮೇಲೆ ಕೆಳಗಿಟ್ಟರೆ ಏನಾಗುತ್ತೆ, ಇರ್ಬೇಕು. ಅದ್ರ ಸಂಬಂಧ ಕಂಟೈನರ್ ತಂದಿರ ಅವ್ರು. 2-3 ದಿನ ಕಂಟೈನರ್ ನಮ್ ಕಡೆ ಇರುತ್ತೆ. ಬ್ಯಾರಲ್ ಎಣ್ಣೆ 1000 ಲೀಟರ್ ಇರೋಷ್ಟು ಎಣ್ಣೆ ಅಂತ 4 ಬ್ಯಾರಲ್. ಸರ್ ಅದು ಹೌದೌದು, ಅದ್ರ 5200 ಕೆಜಿ 5200 ಕೆಜಿ ಎಣ್ಣೆ ಹೋಗುತ್ತೆ ಸರ್. ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇವಾಗ ಇಲ್ಲಿ? ಮಿನಿಮಮ್ 250ರಿಂದ 300 ಜನ ಕೆಲಸ ಮಾಡ್ತಾರೆ. ಸೇವೆ ಮಾಡಿ ಎಲ್ಲರೂ ಸೇವೆ ಕ್ಷಮಿಸಿ, ನಾನು ಕೆಲಸ ಅಂದ್ರೆ ಕೆಲಸ ಇಲ್ಲದು ಶ್ರೀ ಗವಿಮಠದ ಸೇವೆ ಇದ್ದು ಸೇವೆ. ಒಂದು 400 ಜನ ಔಟಿನವರೇ. ಹೌದು, ಅವ್ರ ಮಂದಿ, ಅವ್ರ ಊರವ್ರೆ, ಅವ್ರ ಹಳ್ಳಿಯವರೇ. ಸರ್, ಏನ್ ಸಿನ್ನೂರಿನ ಸುತ್ತಮುತ್ತಲ ಹಳ್ಳಿಯಿಂದ ಬಂದಂತ ಎಲ್ಲಾ ಸೇವಕರು. ಮಠದ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಕೊನೆಯದಾಗಿ ಮಠದ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮಠದ ಭಕ್ತರು ಅಜ್ಜರ ಆಶೀರ್ವಾದದಿಂದ ಮಠದ ಭಕ್ತರ ದಿನ ಅವರು ಬೆಳೀತಾ ಇದಾರೆ, ಮಠನ ಬೆಳೀತಾ ಇದೆ. ಅವ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಮುಂದೆ ಇದೇ ತರ ಕಂಟಿನ್ಯೂ ನಮ್ಮ ಮಠ ಜಾತ್ರೆ ವಿಜೃಂಭಣೆಯಿಂದ ನೆರವೇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಜಾತ್ರೆಗೆ ಬರುವಂತವ್ರಿಗೆ ಏನಾದ್ರೂ ಒಂದು ಸ್ವಚ್ಛತೆ ಬಗ್ಗೆ ಗಮನ ಕೊಡೋದಾದ್ರೆ? ಆ ಜಾತ್ರೆಗೆ ಬರೋ ಭಕ್ತರು ಸ್ವಚ್ಛತೆ ಬಗ್ಗೆ ಗಮನ ಇರಲಿ. ಆಮೇಲೆ ಯಾವ್ದು ಪೇಪರ್ ಹೋಗೋದಾಗ್ಲಿ, ತಂಬಾಕು ತಿನ್ನೋದಾಗ್ಲಿ, ಗುಟ್ಕಾ ತಿನ್ನೋದಾಗ್ಲಿ, ಸಿಗರೇಟ್ ಸೇದೋದಾಗ್ಲಿ, ಅದ್ ಯಾವ್ದು ಚಟ ಮಾಡಬಾರ್ದು. ನಾವೆಲ್ಲ ನೀಟಾಗಿ ಕೊಪ್ಪಳ ಜಾತ್ರೆ ಇಡೀ ವಿಶ್ವದಲ್ಲಿ ಅಲ್ಲ, ಇಡೀ ನಾಡಿನಾದ್ಯಂತ ಯಾವ್ದು ಸ್ವಚ್ಛತೆಯಿಂದ ನೆರವೇರುತ್ತೆ. ನೀವು ಅದನ್ನ ಸ್ವಚ್ಛತೆಯನ್ನು ನೀವು ಮೇಂಟೈನ್ ಮಾಡ್ಬೇಕು ಅಂತ ನಾ ಆಸೆ. ಧನ್ಯವಾದ. 60 ಕ್ವಿಂಟಲ್ ಸಕ್ಕರೆ ತಂದಾರ ಇವರು. ಅಂದ್ರೆ ಸಿಂಧನೂರವ್ರದ್ದು ಇದು ಬ್ಯಾಚ್. ಅದ್ರಾಕ ನಾವ್ ಸೇವೆ ಮಾಡಕ ಬರೇ ಮೈಸೂರು ಪಾಕ್ ಮಾಡಕ ನಾವ್ 50 ಮಂದಿ ಬಂದ್ವಿ. ನೀವು ಆಂಧ್ರದಿಂದ ಮೈಸೂರು ಪಾಕ್ ಸೇವೆ ಮಾಡಕ್ಕೆ ಬಂದಿರೋ? ಸೇವೆ ಮಾಡಕ್ಕೆ ಬಂದ್ವಿ, 50 ಮಂದಿ ಬಂದ್ವಿ ನಮ್ಮ ಊರ್ಲಿದ್ದ. ನಮ್ಮ ಊರೇ ಬಾಳ ಮಂದಿ ಇಲ್ಲಿರೋದು. ಸಿಂಧನೂರ ಸೆಟ್ಟಿಂಗ್ ನಾಗ ಅವ್ರದೇ ಮಾಲೆಲ್ಲ ಅವ್ರದ್ದು. ನಾವು ಸೇವೆ ಮಾಡಕ್ ಇಲ್ಲಿ ತಾತನ ಸೇವೆಗಾಗಿ ಮೈಸೂರು ಪಾಕ್ ಮಾಡಕ್ ಬಂದ್ವಿ. ಅಂದ್ರೆ ಎಷ್ಟು ನೆಡ್ತಿದೆ ಸರ್ ಇದು? 60 ಕ್ವಿಂಟಲ್ಗೆ 60 ಕ್ವಿಂಟಲ್ ಸಕ್ಕರೆ, 40 ಕ್ವಿಂಟಲ್ ಹಿಟ್ಟೈತೆ. ಮತ್ತೆ ಇವತ್ತು ಎಕ್ಸ್ಟ್ರಾ ತಂದಾರ ಸಕ್ಕರೆ. ಮತ್ತು ಸಕ್ಕರೆ ತಂದಾರ. ಅವ್ರಿಗೆ ಗೊತ್ತಿರ್ಬೇಕು ಎಷ್ಟು ತಂದಾರ ಅನ್ನೋದು.
ತಂದಾರ ಮತ್ತೆ ಸಾಯಂಕಾಲವರೆಗೆ ಮಾಡದೆ ನಮ್ದು ಮೈಸೂರು ಪಾಕ್ ಮಾಡದೆ. ಮೈಸೂರು ಪಾಕ್ ಮಾಡದೆ ಎಷ್ಟು ದಿನ ಆಯ್ತು ಸರ್ ಮಾಡಕತ್ತೀನಿ ನೀವು ಇದನ್ನ? ನಿನ್ನೆಲಿದ್ದ ಮೊನ್ನೆ ಬಂದ್ವಿ, ಮೊನ್ನೆ ಸಾಯಂಕಾಲ ಬಂದ್ವಿ, ನಿನ್ನೆಲಿದ್ದ ಮಾಡ್ತಾ ಇದ್ವಿ. ನಿನ್ನೆ ಅಂತ ನಿನ್ನೆ ಒಂದು 30 ಕ್ವಿಂಟಲ್ ಮಾಡಿವಿ. ನಿನ್ನೆ ನೈಟ್ ಮಾಡಿದ್ರಿ ಸರ್? ಇಲ್ಲ ಆಗ್ಲೇ ಆಗ್ಲೇ ಒಂದ್ 28-30 ಕ್ವಿಂಟಲ್ ನಿನ್ನೆ ಮಾಡಿವಿ. ಇವತ್ತು 30 ಕ್ವಿಂಟಲ್ ಮಾಡಿದ್ರೆ ಮೊದಲ ಲೆಕ್ಕಾಚಾರ ಆಗೈತಿತ್ತು. ಮತ್ತೆ ಇವಾಗ ಎಕ್ಸ್ಟ್ರಾ ಚೀಲ ತಂದ್ರ ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಅವ್ರು ಹೇಳಿದಷ್ಟು ಮಾಡೋದು ಸುಮ್ಕೆ. ನಮ್ಗೆ ಎಣ್ಣೆ ತುಪ್ಪ ಎಲ್ಲ ಎಷ್ಟು ಹೋಗುತ್ತೆ ಸರ್ ಇದಕ್ಕೆ? 60 ಕ್ವಿಂಟಲ್ಗೆ 600 ಕೆಜಿ ತಂದಾರ. 600 ಕೆಜಿ ಎಣ್ಣೆ, 20 ಡಬ್ಬೆ 15 ಕೆಜಿ ಡಬ್ಬೆ ತುಪ್ಪ ತಂದಾರ. ತುಪ್ಪ ಎಲ್ಲ ಹಸುವಿನ ತುಪ್ಪ? ಹಸುವಿನ ತುಪ್ಪ ತಂದಾರ. ಅದೇ ಮತ್ತೆ ಇವತ್ತು ಮುಗಿತೈತಲ್ಲ ಸರ್ ಎಲ್ಲ ಇದು? ಇವತ್ತು 60 ಕ್ವಿಂಟಲ್ ವರೆಗೆ ಮುಗಿತೈತಿ, ಮೇಲೆ ಆಗ್ತೈತೆ. ಎಕ್ಸ್ಟ್ರಾ ಚೀಲ ತಂದಾರಲ್ಲ, ಆಮೇಲೆ ಮಾತಾಡ್ತಾರ ಎಷ್ಟು ಮಾಡ್ಬೇಕು ಎಷ್ಟಿಲ್ಲ ಅಂತ. ಟೋಟಲ್ ಎಷ್ಟು ಮೈಸೂರು ಪಾಕ್ ರೆಡಿ ಹಾಕೋ ಸರ್ ಇವು? ಒಂದು ಅವ್ರ ಸ್ಕೆಚ್ ಪ್ರಕಾರ 6 ಲಕ್ಷ. 6 ಲಕ್ಷ ಮೈಸೂರು ಪಾಕ್ ಅವ್ರ ಸ್ಕೆಚ್ ಪ್ರಕಾರ 6 ಲಕ್ಷ ಆಗ್ಬೇಕು ಅನ್ಕೊಂಡ್ರ 6 ಲಕ್ಷವರೆಗೆ ಆಗ್ತದೆ. 6 ಲಕ್ಷ ಜಾಸ್ತಿನೇ ಆಗುತ್ತೆ? ಜಾಸ್ತಿನೇ ಆಗ್ತಾವ, ಕಡಿಮೆ ಆಗಕ್ಕಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ. ಸ್ನೇಹಿತರೆ ನೋಡಿದ್ರಲ್ಲ, ಏನಿಲ್ಲ 170 ಕ್ವಿಂಟಲ್ ಆಗುತ್ತೆ ಸ್ನೇಹಿತರೆ. ಎಣ್ಣೆ, ಸಕ್ಕರೆ, ಹಿಟ್ಟು ಎಲ್ಲವನ್ನು ಸೇರಿಸಿದೆ ತುಪ್ಪ ಏನಿಲ್ಲ ಎಲ್ಲ ಸೇರಿ 170 ಕ್ವಿಂಟಲ್ ಮೈಸೂರು ಪಾಕ್ ಆಗ್ತಾ ಇದೆ. ನೋಡಿದ್ರಲ್ಲ ಮೈಸೂರು ಪಾಕ್ ಸಿದ್ಧತೆ ಹೇಗಿದೆ ಅಂತಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಂಗೆ ನಿಮ್ಗೆ ಇಷ್ಟ ಆದರೆ ಇದೊಂದು ಫಾಲೋ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.